ಹಲೋ ಸ್ನೇಹಿತರೆ, ಇವತ್ತು ಎಗ್ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸಿಕೊಳ್ತಾ ಇದ್ದೀನಿ. 2 ಆನಿಯನನ್ನು ನಾನು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಅದರ ಜೊತೆ 2 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಬೇಸನ್ ಪೌಡರ್, 1/2 ಕಪ್ ಮೊಸರು, ಕರ್ಡ್, 1.5 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಪೇಸ್ಟ್ ಮಾಡಿ ತಗೊಳ್ಳೋಣ. ಒಂದು ಪ್ಯಾನ್ ಮಾಡಿಕೊಂಡು ಅದರಲ್ಲಿ ಆಯಿಲ್ ಹಾಕಿ ಆದರೆ ಹೀಟ್ ಆಗಿದ ತಕ್ಷಣ ನಾವು ಅದರಲ್ಲಿ ಸಾಸಿವೆ ಮತ್ತು ಫೆನ್ನಲ್ ಸೀಡ್ಸ್, ಸೋಂಪು ಹಾಕಿ ಅದು ಸ್ಪ್ಲಾಟರ್ ಆಗಿದ ತಕ್ಷಣ ನಾವು ರುಬ್ಬಿರೋ ಮಸಾಲೆನೇ ಅದ್ರ ಜೊತೆಗೆ ಸೇರಿಸಿ ಚೆಂದಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಮಡಗಿ ಚೆಂದಾಗಿ ಬಾಯ್ಲ್ ಮಾಡೋಣ. ನಂತರ 2 ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಪ್ಯೂರಿ ಮಾಡಿ ತಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ನಾನು ಸೇರಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮಡಗಿ ನಾನು ಅದನ್ನು ಕುದಿಸ್ತೀನಿ. ಇದು ಹೇಗೆ ನಿಮಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ನೀರು ಸೇರಿಸ್ಕೊಳ್ಬೋದು. ನಾನು 2 ಜನಕ್ಕೆ ಮಾಡೋದನಿಂದ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಮಡಗಿ ನಾನು ಒಂದು 2-3 ನಿಮಿಷ ಅದನ್ನು ಬಾಯ್ಲ್ ಮಾಡಿ ತಗೊಳ್ತಾ ಇದ್ದೀನಿ. ಇವಾಗ ನಾನು ಬೇಯಿಸಿರೋ ಮೊಟ್ಟೆನೇ ಹಾಫ್ಗೆ ಕಟ್ ಮಾಡಿ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೇ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಎಗ್ ಗ್ರೇವಿ ಮಾಡಿದ್ದೀಯೋ ಇದನ್ನು ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿ. ನಿಮಗೆ ಈ ರುಚಿ, ಈ ಟೇಸ್ಟ್ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದ್ರ ಜೊತೆ ಸ್ವಲ್ಪ ಕಸ್ತೂರಿ ಮೇಥಿ, ಒಂದು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದರೆ ಸೇರಿಸ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ನಿಮಗೆ ಇಷ್ಟವಾದರೆ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಗ್ರೇವಿ ಅನ್ನದ ಜೊತೆ, ಚಪಾತಿ, ರೋಟಿ ಇದ್ರ ಜೊತೆ ತುಂಬ ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನಾವು ಇಳಿಸ್ಕೊಳ್ಬೋದು. ಇವಾಗ ನಾನು ರೈಸ್ ಜೊತೆ ತಗೊಳ್ತಾ ಇದ್ದೀನಿ.